ಇದು ನಾನು ಪ್ರೆಸ್ ಮೀಟ್ ಮಾಡ್ತಾ ಕಾಟನ್ಪೇಟೆ ಗೇಟು 3ನೇ ಸತಿ ನಮ್ಮ ವೆಂಕಟೇಶು ಗೊತ್ತು. 3 ಸತಿ ಏನಕ್ಕೆ ರಿಲೀಸ್ ಆಗಿಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು. ನಮ್ಮ ಪ್ರೊಡಕ್ಷನ್ ಇದು 20ನೇ ಪಿಕ್ಚರ್ ರಿಲೀಸ್ ಇದು ಕಾಟನ್ಪೇಟೆ ಗೇಟಲ್ಲಿ. ಇದೊಂದು ಸತ್ಯ ಕತೆ. ಕಾಟನ್ಪೇಟೆಯಲ್ಲಿ ನಡೆದಿರೋದು ಒಂದು ಸತ್ಯ ಕತೆ, ನಿಜವಾದ ಕತೆ. ಇದು 35 ವರ್ಷದಿಂದ ಇದು ಸತ್ಯ ಕತೆ ನಡೆದಿರೋ ಕತೆ ಸಿನಿಮಾ ಮಾಡಿರೋದು. ತುಂಬ ಅದ್ಭುತ ಆಗಿದೆ ಸಿನಿಮಾ. ಎಲ್ಲ ಮೆಸೇಜ್ ಇದೆ, ಅಂದರೆ ಫೈಟು ಆಕ್ಷನ್ನು ಸಾಂಗ್ ಅಲ್ಲ, ಮೆಸೇಜು. ಕುಡಿದ್ರೆ ಏನಾಗುತ್ತೆ, ಇಸ್ಪೀಡ್ ಆಡಿದ್ರೆ ಏನಾಗುತ್ತೆ ಜೀವನ ಅನ್ನೋದು ಇದು ಸಿನಿಮಾ ಕತೆ. ಡೈರೆಕ್ಟ್ರು ರಾಜ್ಕುಮಾರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವ್ರ ಪಾಪ ಲಾಸ್ಟ್ ಟೈಮ್ ಎಲ್ಲ ಬಂದಿದ್ರು, ನಿಮ್ಗೆ ಗೊತ್ತಿರುವಂಗೆ. ಏನ್ರಿ ವೆಂಕಟೇಶ್, ಮೊನ್ನೆ 4-5 ತಿಂಗಳಿಂದ ಇಲ್ಲೇ ಆಗಿತ್ತು ಪ್ರೆಸ್ ಮೀಟ್. ಅವಾಗ ಕಾರಣದಿಂದ ರಿಲೀಸ್ ಮಾಡೋಕ್ಕಾಗಿಲ್ಲ. ಕಾರಣ ಇಷ್ಟೇ, ಮೋಸ ದಗ ಅನ್ಯಾಯದಿಂದ ಆಗಿಲ್ಲ ಅಷ್ಟೇ, ನನ್ನಿಂದ ಅಲ್ಲ. ಒಬ್ಬ ನನ್ನ ಮಿತ್ರ ಹಣ ಕೊಡ್ತೀನಿ ಅಂತ ಹೇಳಿದವನು ಮಿತ್ರ ಮೋಸ ಮಾಡ್ದ. ನಾವು ಒಂದೊಂದು ಸತಿ ನಾವು ಸಾಕಿರೋ ನಾಯಿಗಳೇ ಕಚ್ಚಿ ಸಾಕಿಬಿಡ್ತೈತೆ, ಗಾದಿ ಇದೆ. ಹಂಗೆ ನಾವು ಸಾಕಿರೋ ನಾಯಿನೇ ನನಗೆ ಕಚ್ಚಿ ಸಿನಿಮಾ ಅಷ್ಟೇ. ನನ್ನಿಂದ ಏನೂ ದುಡ್ಡಿಲ್ಲದೆ ಕಾಸಿಲ್ಲದೆ ಏನಿಲ್ಲ. ಒಬ್ಬ ಮಿತ್ರ ಮಾಡಿರೋ ಕೆಲಸಕ್ಕೆ ಹಂಗಾಗಿದೆ. ದಯವಿಟ್ಟು ನನ್ನ ಹತ್ರ ಇದ್ದ ನಾಯಿಗಳಿಂದ ನಾನು ಮೋಸ ಹೋಗಿದ್ದೀನಿ, ಇನ್ನೂ ನಾನು ಮೋಸ ಹೋಗಲ್ಲ. ನನಗೆ ಗೊತ್ತಾಗಿದೆ ದುಡ್ಡು ಅಂದರೆ ಏನು, ಮನಿ ಅಂದರೆ ಏನು. ಯಾಕೆಂದರೆ ಪುಕ್ಸಾಟೆ ದುಡ್ಡು ಬಂದರೆ ಜನ ಹೆಂಗಾಡ್ತಾರೆ, ಕಷ್ಟಪಟ್ಟು ದುಡಿದ್ರೆ ಜನ ಹೆಂಗಿರ್ತಾರೆ ಅನ್ನೋದು ಎಲ್ಲ ಗೊತ್ತಿರೋ ಈ ಸಾಲಗಳು. ಪುಕ್ಸಾಟೆ ದುಡ್ಡು ಬಂದರೆ ಮಜಾ ಮಾಡ್ತಾರೆ, ಅದಲ್ಲ. ಅದು 4 ಜನಕ್ಕೆ ಅನುಕೂಲ ಆಗಬೇಕು. ನಾನು ತೆಲುಗು ಡಿಸ್ಟ್ರಿಬ್ಯೂಷನ್ನು 20 ಕೋಟಿ 25 ಕೋಟಿ 1 ವರ್ಷದಲ್ಲಿ 6 ಪಿಕ್ಚರ್ ಇಟ್ಕೊಟ್ಟಿದ್ದೀನಿ. ಅದು ಕನಕಪುರ ಶ್ರೀನಿವಾಸ್ ಅಷ್ಟೇ. ಒನ್ಲಿ ನಾಟ್ ಕನ್ನಡ, ತೆಲುಗು ತಗೊಬಂದಿದ್ದೀನಿ. ಬಾಹುಬಲಿ, ಬಜರಂಗಿ ಬಾಜ ಹಿಂದಿ ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ. ಅದು ಸಕ್ಸಸ್ ಸಿಕ್ಕಿರೋರು ನಾನು ಒಬ್ಬನೇನೆ. ಆದರೆ ನಾನು ಏನು ಮಾಡಿದೆ ಅಂದರೆ, ಹಣ ಬಂದಾಗ ಲಕ್ಷ್ಮಿನ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿಲ್ಲ, ಒದ್ಬಿಟ್ಟೆ. ಅದು ಅನುಕೂಲ ಹಾಕೋಣ ಇವತ್ತು ತಿಳ್ಕೊಂಡಿದ್ದೀನಿ. ನಾನು ಮುಂದಕ್ಕೆ ಮಾಡ್ತೀನಿ. 100 ಜನಕ್ಕೆ, ನನಗಿನ್ನ ಏಜ್ ಕಮ್ಮಿನೇ, ನನಗೇನು 100 ಇಲ್ಲ 90 ಇಲ್ಲ, ಇನ್ನೂ 66. ಇನ್ನು ನಮ್ಮ ಫಾದರು 95 ವರ್ಷ ಸತ್ತವ್ರೆ. ನನಗೂ ಹೆಚ್ಚು ಕಮ್ಮಿ ಇನ್ನು 5 ವರ್ಷ ಹೆಚ್ಚು ಕಮ್ಮಿ ನಾನು ಬದುಕ್ತೀನಿ. ಯಾಕೆಂದರೆ ನಾವು ಒಳ್ಳೆಯದೇ ಮಾಡಿದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನಗೆ ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ, ಎಷ್ಟೋ ಜನ ಜೈಲಿಗೆ ಹೋಗವ್ರೆ, ಎಷ್ಟೋ ಜನ ಸತ್ತೋಗವ್ರೆ. ನನ್ನ ಮೋಸ ಮಾಡೋರು ಯಾರು ಉಳಿಲಿಲ್ಲ, ಎಷ್ಟೋ ಜನ ಸತ್ತೋಗವ್ರೆ. ಇದೇ ಪೂರಿ ಜಗನ್ನಾಥ್ ಕರ್ಕೊಬಂದು ನಾನು ಯುವರಾಜ ಅಂತ ಲಂಡನ್ ಮುಹೂರ್ತ ಮಾಡಿದೆ. ಯಾವುದು ಸೌತ್ ಇಂಡಿಯಾ ಯಾರೂ ಮಾಡಿಲ್ಲ. ಏನ್ರಿ ಲಂಡನ್ ಮುಹೂರ್ತ. ಆ ಪೂರಿ ಜಗನ್ನಾಥಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯಿತು, ಒಬ್ಬ ಹೀರೋ ಬಂದ. ಅದು ಬಂದದ್ದು ಕನಕಪುರ ಶ್ರೀನಿವಾಸಿಂದ ಅಂತ ಎದೆ ತೊಚ್ಕೊಂಡು ಹೇಳ್ಕೊತೀನಿ. ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ. ಆದರೂ ನನಗೆ ಮೋಸ ಮಾಡೋರು ಇದಾರ ಇವತ್ತು. ಇಲ್ಲ, ದೇವ್ರು ಕಟ್ಕೊಂಡ, ನೀನ್ ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನೀನ್ ಬಾ ಮೇಲೆ ದೇವ್ರು ಕಟ್ಕೊಂಡ. ಇಲ್ಲಿ ಅವ್ರು ಒಳ್ಳೇದು ಮಾಡಲಿ, ಎಲ್ಲರೂ ಒಳ್ಳೇದು ಮಾಡಲಿ. ನಮ್ಗೆ ಅಷ್ಟ ಹೊಟ್ಟೆ ಉಡ್ಸಿದ್ದಾರೆ. ಅವಾಗ ದುಡ್ಡು ಅಂದ್ರೆ ಮೂಟೆ ತಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ಇವಾಗ ದುಡ್ಡು ಕೊಡಿ ಸ್ವಾಮಿ, ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟಿದ್ದೀವಿ. ಸೊತ್ತಾಗಿದ್ದಾರೆ, ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಬಾಡಿಗೆ ಬರ್ತದೆ, ರೆಂಟ್ ಬರ್ತದೆ. ನಮ್ಗೆ ಕೆಟ್ಟೋಗಿದ್ದೀನಿ, ದುಡ್ಡು ಕೊಡಿ ಅಂದರೆ ಯಾವ್ದ್ರಿ ಮಯೂರ? ಇನ್ನ ಬರ್ತವ್ರೆ, ಸ್ವಾಮಿ ಬರ್ತವ್ರೆ, ವಜ್ರಪುರಿ ಸ್ವಾಮಿ ಬರ್ತವ್ರೆ, ಸತ್ತಿಲ್ಲ. ಕುಮಾರ್ ಬರ್ತವ್ರೆ, ಸತ್ತಿಲ್ಲ. ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ್ ಅವರು ಅವತ್ತು ಮೂಟೆ ದುಡ್ಡು ಕೊಟ್ಟವ್ರೆ. ಮತ್ತು ಒಬ್ಬ ನನ್ನ ಮಗ ಬಂದು ಹೇಳಿಲ್ಲ, ಅವರೆಲ್ಲ ಕೂಟವ್ರೆ. ಚೆನ್ನ ಬರ್ತವ್ರೆ, ಚೆನ್ನ, ಅವನು ಸತ್ತಿಲ್ಲ, ಇದೇನೆ. ಆ ನನ್ನ ಮಗನಿಗೆ ಗೊತ್ತು, ಕಳ್ಳ, ದೊಡ್ಡ ಕಳ್ಳ. ಸರ್, ಬಡವ್ರಿಗೆ ಮೋಸ ಮಾಡಬಾರ್ದು. ನಿಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಅವಾಗ, ಬೇರೆ ದುಡ್ಡು ಕಷಾಯ ಥರ ನೋಡಬೇಕು. ಏನು ಥರ ನೋಡಬೇಕು, ಏನು ಥರ ನೋಡಬೇಕು. ಬೇರೆ ದುಡ್ಡು ನಮ್ಮ ದುಡ್ಡು ನಮ್ಮದು ಹಂಗೆ ನೋಡ್ಬೇಕು. ಈ ಅಕ್ಕಾಯನೇ ಇಲ್ವಲ್ಲ ಸ್ವಲ್ಪ. ಇವಾಗ ಹೆಂಗಿದು
ಅವ್ರ ಅಣ್ಣವ್ರು ಹೇಳ್ತಾ ಇದ್ರು, ತಾತ ಹೋಗ್ತೀನಿ ರೀ, ಹೋಗಿ ಇನ್ನೊಂದು ಡೇಟ್ ಕೊಡ್ತೀನಿ ಮಾಡೋಗ್ರಿ. ಹಿಂಗೆಲ್ಲ ಗೊತ್ತಿರೋ ವಿಚಾರ. ಇವಾಗ ಯಾರು ಸ್ವಾಮಿ ಇದ್ದಾರೆ ಆ ಥರ? ತಾತ ಹೋಯ್ತಾ ನಾಸ್ತಾ ಆಗೋದ ಬಿಡು ಅವನು, ಅನ್ನ ತೊಂದರೆ ನಾಸ್ತಾ ಆಗೋದ ಅವನು ಅಂತಾರೆ. ಯಾಕೆ ಉಳಿತಾರ? ಯಾರು ಉಳಿಯಲ್ಲ, ಎಲ್ಲ ಮಣ್ಣಿಗೆ ಹೋಗ್ಬೇಕು. 3 ಅಡಿ 6 ಅಡಿ ಇದೆ ದೇವ್ರು ಕೊಟ್ಟಿರೋದು ಮನುಷ್ಯರಿಗೆ, ಅದೆಲ್ಲರೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ಇಂಡಿಯಾ ದೇಶದಲ್ಲಿ ಈ ಭಾರತ ದೇಶ ಬಂದಾಗ 35 ಕೋಟಿ ಜನಸಂಖ್ಯೆ ಇತ್ತು. ಅವತ್ತು ಬರ, ಊಟ ಇರಲಿಲ್ಲ, ಅಲಿತಾ ಇದ್ದೋ ಬೀದಿಗೆ. ನಾವು ಅಂಬ್ಲಿಲ್ಲ ಹಾಕ್ತಾರೆ, ಅದೆಲ್ಲ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ. ನಾನು ನೋಡಿದ್ದೀನಿ. ಇವತ್ತು 145 ಕೋಟಿ ಜನ ಇದ್ದಾರೆ. ಅನ್ನ ಇಟ್ಟಾಡ್ದು ನೋಡೋದಲ್ಲ, ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕೆ? ಇಲ್ಲಿ ದೇವರು ಭಕ್ತಿ ಇನ್ನು ನಮ್ಮ ಇಂಡಿಯಾ ದೇಶ ಉಳ್ಕೊಂಡಿರೋದಕ್ಕೆ. ಬೇರೆ ದೇಶ ಯಾಕೆ ಸ್ವಾಮಿ? ಬೇರೆ ಇಡೀ ಪ್ರಪಂಚ ಸುದ್ದಿ ಇದ್ದೇನೆ. ಬೇರೆ ದೇಶದ ಭೂಕಂಪ ಎಂಟಾಗುತ್ತೆ, ಅಲೆ ಸಮುದ್ರ ಅಲೆ ಎಂಟಾಗುತ್ತೆ. ಅವ್ರಿಗೆ ಭಕ್ತಿ ದೇವರು ಏನೂ ಇಲ್ಲ. ಇಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ರಾಮ ಲಕ್ಷ್ಮಣ ಸೀತೆ ಅದೆಲ್ಲ ಇರೋದಕ್ಕೆ ನಮ್ಮ ಇಂಡಿಯಾ ದೇಶ ಸೇಫಾಗಿರ್ತದೆ. ಯಾಕೆ ಅಂದರೆ ದೇವ್ರನ್ನ ಪೂಜಿಸ್ಬೇಕು, ಆಮೇಲೆ ತಾಯಿ ತಂದೆ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ಅದಿರೋ ಗಂಟ ಎಲ್ಲ ಚೆನ್ನಾಗಿರುತ್ತೆ. ಏನು ಸ್ವಾಮಿ ಮೋಸ ಇವಾಗ? ನಾನು ನೋಡ್ತಾ ಇದ್ದೀನಿ. ಫೋನ್ ಕಟ್ ಮಾಡ್ಬಿಟ್ಟು ಕೇಳಿಸ್ಕೊಳ್ಳೋ ಯಾರು ನಿಮ್ಮಪ್ಪ ಎಂಥವ್ರೆ ದೇವರು. ನಾನು ನಿಮ್ಗೆ ನೋಟ್ ಮಾಡ್ಕೋತಾ ಇದ್ದೀನಿ. ಏನು ನೋಡ್ಕೋ ಮೊಬೈಲ್ ಅಲ್ಲ, ಯಾಕಂದ್ರೆ ಪೆನ್ನಿಲ್ವಾ? ಅವೆಲ್ಲ ಪೆನ್ ತಗೊಂಡು ಬರ್ಕೋತಾ ಇದ್ರು. ಇವಾಗ ಮೊಬೈಲ? ಅವಾಗ ಎಲ್ರಿ ಇತ್ತು ಮೊಬೈಲು? ಒಂದು ಫೋನ್ ಕಾಲ್ ಮಾತಾಡ್ಬೇಕಾದ್ರೆ 70 ರೂಪಾಯಿ. ನಾನು ಮಾತಾಡಿದ್ರೆ ಫೋನ್ ಕಾಲ್ ಬರ್ಕೋಬೇಕು, ಅದು ಬರವಣಿಗೆ ಇರಬೇಕು ಮನ್ಸನ್ಗೆ. ನಾನು ಓದಿಲ್ಲ ಹೆಬ್ಬೆಟ್ಟು, ಇವೆಲ್ಲ ಓದಿರೋರು. ಬರ್ಕೊಂಡು ಲೋಡ್ ಮಾಡಿಕೊಂಡು ಪೇಪರ್ ಹೋಗಿ ಹೇಳ್ಬೇಕು, ಪ್ರಚಾರ ಮಾಡಬೇಕು, ಯಾರು ಹೆಂಗೆ ಬಂದರು ಏನಾದ್ರು ಅಂತ ಅಲ್ವಾ? ಎಷ್ಟೋ ನೋಡಿ 35 ಲಕ್ಷ ರೂಪಾಯಿ ಕ್ಯಾಶು. ಕೊಡಿ ಸ್ವಾಮಿ, ನಾನು ಪಿಕ್ಚರ್ ಮಾಡಲ್ಲ, ನಿಮ್ಗಿನ್ ಪಿಕ್ಚರ್ ಮಾಡೋಕ್ಕಾಗಲ್ಲ, ನೀವು ಜೈಲಿಗೆ ಹೋಗ್ಬಿಟ್ಟಿದ್ದೀರಾ. ಜೈಲಿಂದ ಬಂದರೆ ನಿಮ್ಮ ಜನ ನೋಡಲ್ಲ. ಸಿನಿಮಾ ಅಂದರೆ ಡ್ರಾಮಾ ಅಂದರೆ ಕಲಕಲ ಇರೋ ಹೀರೋ. ಅವಾಗ ರಾಜ್ಕುಮಾರ್ ಮನೆ ಬುಟ್ಟಿಗೆ ಬರ್ತಾ ಇರಲಿಲ್ಲ. ಏನಕ್ಕೆ? ನಾನು ನೋಡಬಾರ್ದು ಯಾರು ಜನ, ಸ್ಕೀಮಲ್ಲಿ ನೋಡಬೇಕು. ಆಚೆ ನಾನು ಯಾರು ನೋಡಬಾರ್ದು. 100 ರೂಪಾಯಿ ಕೊಡೋ ವ್ಯಕ್ತಿ ಬಂದು ಸಿನಿಮಾ ಥಿಯೇಟರ್ ನೋಡ್ಬೇಕು ನಾನು ಅಂತ ಕಾಯೋದಿಲ್ಲ. ಬೀದಿಗೆಲ್ಲ ಕುಣಿತಾರೆ ಹೀರೋಗಳು, ಬೀದಿಗೆಲ್ಲ ಹೀರೋಗಳು ಕುಣಿತಾರೆ. ಯಾರೇ ನೋಡ್ತಾರೆ ಥಿಯೇಟರ್ ಬಂದು ಸಿನಿಮಾ? ಮಾನ ಮರ್ಯಾದೆ ಬೇಡ ಅವ್ರಿಗೆ. ನಮ್ಮ ಹತ್ರ ದುಡ್ಡು ತಗೋತಾರೆ, ಅಲ್ಲೋ ಟಿವಿ ದುಡ್ಡು ತಗೋತಾರೆ. ಏನ್ರಿ ಅದು ಅನ್ಯಾಯ? ಅಥವಾ ಸಿನಿಮಾ ಮಾಡಲಿ, ಹೋದ್ಸತಿ ಹೇಳ್ತಾ ಇದ್ದೀನಿ, ಈ ಸತಿ ಹೇಳ್ತಾ ಇದ್ದೀನಿ. ಅಥವಾ ಸಿನಿಮಾ ಮಾಡಲಿ, ಅಥವಾ ಟಿವಿ ಹೋಗಿ ಕೂತ್ಕೊಂಡು ಭಾಷೆ ಮಾಡ್ಕೊಂಡು ಕಿಸ್ಕಿಸಿ ಅಂದ್ಕೊಂಡು ನಕ್ಕೊಂಡು ಅದು ಮಾಡಿಕೊಂಡು ಇರಲಿ. ಸಿನಿಮಾ ಮಾಡಿ ಪಡೆಯೋರು ಯಾಕೆ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಏನ್ರಿ ಒಬ್ಬರ ಮನೆ 50 ಕೋಟಿ ಲಾಸ್ ಆಗ್ತದೆ. ಏನ್ರಿ 50 ಕೋಟಿ ಅಂದರೆ ಒಂದು ದೇಶ ಕಟ್ಬೋದು, ಒಂದು ಊರೇ ಕಟ್ಬೋದು. 50 ಕೋಟಿ ದುಡ್ಡಂದ್ರೆ ದುಡ್ಡಲ್ಲ 50 ಕೋಟಿ. ಎಷ್ಟು ಹೊಟ್ಟೆ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಯಾರು ಗೊತ್ತಾರೆ ಸಿನಿಮಾ ಮಾಡೋಕ್ಕೆ? ಪೇಪರ್ 50 ಕೋಟಿ ಲಾಸ್ ಆಯಿತು, 30 ಕೋಟಿ ಲಾಸ್ ಆಯಿತು, 50 ಕೋಟಿ ಲಾಸ್. ಸಾರಿ ನೈಟ್ ಪರ್ಟಿಕ್ಯುಲರ್ ಚೇಂಜ್, ನೈಟ್ ಪರ್ಟಿಕ್ಯುಲರ್ ಚೇಂಜ್, ಡಿಸ್ಟ್ರಿಬ್ಯೂಟರ್ ಚೇಂಜ್, ನೈಟ್ ಯಾವ್ದಾದ್ರು ಕಾಲದಲ್ಲಿ ಕೇಳಿದ್ದೀರ ಸ್ವಾಮಿ ನೀವು? ಇವತ್ತಿದ್ದೊಬ್ಬ ಪಡಿದರು, ನಾಳೆ ಇರೋನು ಸಿದ್ಧ ಬೆಳಿಗ್ಗೆ ಚೇಂಜ್ ಮಾಡಿದ್ರೆ ಇನ್ನೊಬ್ಬ ಪಡಿದರು. ಇವನು ದುಡ್ಡು ತಂತಾನೆ, ಡಿಸ್ಟ್ರಿಬ್ಯೂಟರ್ ಇವನು ದುಡ್ಡು ತಂತಾನೆ. ನಾವು ಯಾರು ಕೇಳೋಣ? ಇನ್ನೆಲ್ಲಿ ನ್ಯಾಯ ಇದೆ, ನೀತಿ ಇದೆ ಹೇಳಿ ನೀವೇ ಹೇಳಿ. ನನ್ನೇ ತಪ್ಪಾದ್ರೆ ಸಾರ್ ನೀವು ತಪ್ಪಾಗ್ತಾ ಇದ್ದೀರಿ ಹೇಳ್ತಾರೆ. ಇವತ್ತು ರಾತ್ರಿ 12 ಒಬ್ಬ ಡಿಸ್ಟ್ರಿಬ್ಯೂಟರ್ ಅಂತೆ, ಬೆಳಿಗ್ಗೆ 7 ಗಂಟೆ ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್. ಇವನು ದುಡ್ಡು ತಗೊಂಡ, ನ್ಯಾಯನಾ?
ಯಾರು ನಂಬ್ತಾರೆ ಸಿನಿಮಾ ಅಂದ್ರೆ? ನೀವೇ. ಒಂದು ನ್ಯಾಯ ನೀತಿ ಧರ್ಮ ಅನ್ನೋದಿಲ್ವಾ? ಫೋನ್ ಎತ್ತಕ್ಕೆಲ್ಲ ಸರ್. ಅವನು ಎ ಪಿ ಅರ್ಜುನು ದೊಡ್ಡ ಕಳ್ಳ ಸುಳೆ ಮಗ. ನಾಯಿ ಸಾಕು, ನಾಯಿ ಬಿಡ್ತಾನೆ ದುಡ್ಡು ಕೇಳಕ್ಕೆ ಹೋದ್ರೆ. ಲೋಪ ಸುಳೆ ಮಗ, ತಲೆ ಇಟ್ಕೊತೀನಿ ನೀನು. ಎ ಪಿ ಅರ್ಜುನ್ ಡೈರೆಕ್ಟ್ರೆ, ನೀನು ನಮ್ಮನ್ನು ಪೋದಾಗೆಲ್ಲ ನೀನು ನಮ್ಮನ್ನಕ್ಕೆ ಈ ಬಾಯಿ ಯಾಕೆ ಬಗ್ಗೆ ಸೂಳೆ ಮಗನೇ 25 ಲಕ್ಷ ಕೊಟ್ಟೆ ಅವನ ಅಪಾಯಿಂಟ್ಮೆಂಟ್ ತಗೊಳಕ್ಕೆ. ಸೂಳೆ ಮಗನಿಗೆ ಕಿಷ್ಟಂತ ನಿನ್ನ ಅಪ್ಪನ ಬಿಟ್ಟಿದ್ರೆ ಫೋನ್ ತೆಗಿಬೇಕು ನೀನು. ಚಿಕ್ಕ ಹುಡುಗರ ತೆಗಿಬಾರ್ದು ಫೋನ್ ನೀನು. ಆಮೇಲೆ ಜೋಗಿ ಪ್ರೇಮ್ ಏನ್ ಸ್ವಾಮಿ, ಅವನಿಂದ ಅವನು ಉದ್ಧಾರ ಆಗವ್ರೆ. ನಾನು 10 ಚಾಯಿಸ್ಕೊಂಡು 18 ವರ್ಷ ಆಯ್ತು. ಎಷ್ಟು ಹೋಗಿದ್ದೀರಾ ಅವನಿಗೆ? ಸುಳ್ಳು ನಮ್ಗೆ ಅನ್ನಕ್ಕೆ ಕಸಿಲ್ವಾ, ದುಡ್ಡುಗಿಲ್ವಾ? ಇವತ್ತಿಂದ ಇಷ್ಟೊಂದು ಗಂಟೆ ಅವ್ರು ಪಿಕ್ಚರು ಜೋಗಿ ಪ್ರೇಮ್ ಪಿಕ್ಚರ್ ಮಾಡೋದು ಇವತ್ತು ಗಂಟೆ ಒಬ್ಬ ಪಡಿಯೋರು ಉಳಿದಿಲ್ಲ. ಯಾರು ಉಳಿದವ್ರೆ ಅಂತ ಅವ್ರು ಮಾತ್ರ ಚೆನ್ನಾಗಿ 100 ಕೋಟಿ ದುಡ್ಡು ಬಡಿಕೊಂಡು ಫೋನ್ ತೆಗಿಯಲ್ಲ. ಲವಣಿಕೆ ಬಾಲ್ ಪ್ರೇಮ್ ಲೆಕ್ಕ ತೆರ ಬಡಿಯ ಬಾರ ನೀನು ಗೆಲ್ಸಾಕ ನನ್ನ ಮುಂದೆ ಔಷಧಿಗೋಗ್ಬೇಕಲ್ಲ. ಲವಣಿಕೆ ಬಾಲ್ ನಿಮ್ಮ ಅಪ್ಪ ನೀವು ಹುಟ್ಟಿದ್ರೆ ಬಾ ನನ್ನ ಮುಂದೆ. ನಿಮಗೆ ದೇವ್ರು ಕೊಟ್ಟವನೇ ಕೋಟಿಗಟ್ಟಲೆ ದುಡ್ಡು. ನನ್ನ ಮಗನೇ ನೀನು ಊರಲ್ಲಿ ಎಣ್ಣೆ ಮೇಯ್ಸೋದು ನನಗೆ ಗೊತ್ತಿಲ್ಲ, ಎಲ್ಲ ಗೊತ್ತು. ನೀನು ಎಣ್ಣೆ ಮೇಯ್ತಾ ಇದ್ದು ಕುರಿ ಮೇಯ್ತಾ ಎಲ್ಲ ಗೊತ್ತು. ಅಂದರೆ ಜೋಗಿ ಅಂತ ಪಿಕ್ಚರ್ ಮಾಡ್ತಾನೆ, ನಾಷ್ಟ ಮಾಡ್ಬಿಟ್ಟೆ ನೀನು. ಎಕ್ಸೂಸ್ ಮೇಲೆ ಸಿನಿಮಾ ಮಾಡಿದವ್ರಿಗೆ ನಾಶ ಮಾಡ್ಬಿಟ್ಟೆ ನೀನು. ಯಾರು ಉದ್ಧಾರ ಮಾಡಿದ್ಯಾ? ಕರಿಯ ಅಂತ ಪಿಕ್ಚರ್ ಮಾಡಿದ ಸ್ವತ್ತೇ ಹೋದ. ಅವತ್ತು ಸಾಲ ಮಾಡಿದ ಕೊರ್ಗಿ ಸ್ವತಃ ಬಾಲರಾಜ್ ಅಂತ ಆನೆಕಲ್ಲನು. ನೀವಲ್ಲ ಒಬ್ಬ ಡೈರೆಕ್ಟ್ರ. ನಿಮ್ಗೆ ನಾಚಿಕೆ ಏಚಿಕೆ ಏನಿಲ್ಲ. ನೀನು ದುಡ್ಡ ಒತ್ಕೊಂಡ ಹೋಗ್ತೀರ. ಇದೆಲ್ಲ ನೀವು ದಯವಿಟ್ಟು ಬರೀಬೇಕು. ಹಿಂಗೆ ಬರೀರಿ ಸ್ವಾಮಿ, ನಾನೇ ಹೇಳ್ದ ಅಂತ ಬರೀರಿ. ಇಂಥ ನನ್ನ ಮಕ್ಕಳಿಗೆ ನಾನು ನೋಡಿ 70 ವರ್ಷ ಸಾಕಾಗ್ಬಿಟ್ಟಿದ್ದೀನಿ ಎಲ್ಲಾನು. ನಾನೇನು ಇವತ್ತು ಬಂದಾನಲ್ಲ, ಫಸ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದೆ. 7 ವರ್ಷ ಡಿಸ್ಟ್ರಿಬ್ಯೂಷನ್, 150 ಪಿಕ್ಚರ್ ಆಂಧ್ರ ಪ್ರದೇಶ್ ಜೆ ಫಿಲಮ್ಸ್ ಅಂತ. ಆಮೇಲೆ ಇಲ್ಲಿ ಯಾರು ಪ್ರೆಸ್ಸವರು ಅವಾಗ ಹೇಳಿದ್ರು ಕನ್ನಡ ಪಿಕ್ಚರ್ ಮಾಡಿ ಸ್ವಾಮಿ, ದುಡ್ಡೇ ಕನ್ನಡ ತಗೊಳಾಗ್ತದೆ, ಈ ಕನ್ನಡದವರು ಕನ್ನಡ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಮೋಸ ಎಲ್ಲೂ ಇಲ್ಲ. ಕನ್ನಡದಲ್ಲಿ ಮಾಡುವಷ್ಟು ಆರ್ಟಿಸ್ಟ್ಗಳು ಡೈರೆಕ್ಟ್ರುಗಳು ಮೋಸ ಮಾಡುವಷ್ಟು ಕ್ಯಾಮ್ರಾಮನ್ ಸಹ ಸತ್ಯ ಆಗಿದೆ. ಸೂಳೆ ಮಗ ಅವನ ಅಪಾಯಿಂಟ್ಮೆಂಟ್ ತಗೊಳಕ್ಕೆ 10 ಲಕ್ಷ ಕಾಸು. ಸೂಳೆ ಮಗ ಡೈರೆಕ್ಟ್ರು ಸತ್ತೋದ, ಅಪ್ಪು ಸತ್ತೋದ ಅಂದ್ರೂ ಸೂಳೆ ಮಗ ಈಗ ಆಗ ಮೊನ್ನೆ ಹೋಗು ನನ್ನ ಮಗಳೇ ಒಂದು ವಾರದ ಯಾರು ಸಾಯ್ತಾಗ ಹೋಗು ನಿಮ್ಮ ಮನೇಲೇ ಇದೆ ಅವ್ನು ತಮ್ಮ ಸತ್ತೋದ. ಹೆಗಡೆ ತಮ್ಮ ಕ್ಯಾಮ್ರಾಮನ್, ಗ್ರೇಟ್ ಕ್ಯಾಮ್ರಾ. ಹೆಗಡೆ ಗೊತ್ತೇನ್ರಿ ನಿಮಗೆ? ಹೆಗಡೆ ಕ್ಯಾಮ್ರಾಮನ್ ಗೊತ್ತಾ? ನಮ್ಮ ಹೆಣ್ಣು ಶಿಷ್ಯ. ಹಾಂ, ಸತ್ತೋಗ್ಬಿಡ್ತಾರೆ. ಶಾಪ ಇರಬಾರ್ದಂತೆ, ಯಾರು ಉಳಿಯಲ್ಲ. ಯಾಕೆ ಈ ಬಾಳೆ ಮಾಡಬೇಕು? ಯಾಕೆ ಈ ಬಾಳೆ ಮಾಡಬೇಕು ಅಂತೀನಿ. ಕೆಟ್ಟ ಸರಿ ಬೇರೆ ಯಾರು ಸಿನಿಮಾದವರು ಆಂಧ್ರದವ್ರು ಬರೋಲ್ಲ, ಎದುರ್ಕೋತಾರೆ, ಎಲ್ಲ ಮೋಸ ಅಂತ. ಕರ್ನಾಟಕಕ್ಕೆ ಹೋದ್ರೆ ಹಿಂಡಾಕ್ಬಿಡ್ತಾರೆ, ಮೋಸ ಅಂತ ಎದುರ್ತಾರೆ, ದುಡ್ಡಾಕು ಬರಲ್ಲ. ಎಲ್ಲ ಡೈರೆಕ್ಟ್ರುಗಳು ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮತ್ತೊಬ್ಬ ಇರ್ಬೋದು. ಮೋಸ ಮಾಡೋದು ಬಿಡಿ, ಕನ್ನಡ ಇಂಡಸ್ಟ್ರಿ ಉಳ್ಕೋತದೆ. ಆಮೇಲೆ ಗಂಜಿಬಿಡ್ರಿಗೆ ಹೇಳ್ತೀನಿ, ಏನ್ರಿ ಪಿಕ್ಚರು ತೆಗೆದು ಬಾಡಿಗೆನೂ ಕೊಡ್ಬೇಕೇನ್ರಿ ನಾವು? ಯಾವ ನ್ಯಾಯ ಇದು? ಆಮೇಲೆ 10 ರೂಪಾಯಿ ಬಾಕಿಟ್ಟು 100 ರೂಪಾಯಿ ಮಾಡ್ತಾರೆ. ಏನೋ ಅವ್ನು ಮಿಂಡಿದ್ದ. ಮಾಡ್ತೀರಾ 100 ರೂಪಾಯಿಗೆ?
ಅನ್ನ ತಿಂತೀರಾ ಏನ್ ತಿಂತೀರಾ ನೀವು? 10 ರೂಪಾಯಿ ಅಂತ 20 ರೂಪಾಯಿ ಮಾರಿ, ಓಕೆ. 100 ರೂಪಾಯಿ ಮಾರೋದ? ಯಾರಿಗೆ ಬರ್ತಾರೆ ಜನ? ಥಿಯೇಟರ್ ಯಾರು ಬರ್ತಾರೆ? ಥೋ 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 ಥೋ, ಇಂಥ ಚಂಡಾಳ ವ್ಯಾಪಾರ ನಾನು ಎಲ್ಲೂ ನೋಡಿಲ್ಲ. ಇದು ಬರಲ್ಲ ಬಿಡಿ ಸ್ವಾಮಿ, ನನ್ನ 15 ಎಕರೆ ಜಮೀನು ಇದೆ, ಅಲ್ಲೋಗಿ ಬಾಳೆನೋ ಗಿಳೆನೋ ತೆಂಗಿನಕಾಯಿ ಹಾಕೊಂಡು ಜೀವನ ಮಾಡ್ತೀನಿ. ಎಲ್ಲ ಗೊತ್ತು ನನಗೆ. ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ, ನನಗೆಲ್ಲ ಗೊತ್ತು. ಕಡಲೆಕಾಯಿ ಮಾಡೋದು ಗೊತ್ತು. ಬೀದಿ ಮೇಲೆ ನಾವು ಪುಟ್ಟಿ ಹಾಕೊಂಡು ಕಡಲೆಕಾಯಿ ಮಾಡ್ತಾ ಇದ್ದೋ ಅವಾಗ ಕೆಂಟೆಲಿ. ಕಡಲೆಕಾಯಿ 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 ಅಂತ ಇದ್ವಿ, ಅದು ಗೊತ್ತು. ಬೆಲ್ಲ ಮಾಡೋದು ಗೊತ್ತು. ಜೀವನ ಮಾಡಿಕ್ಕೇನ್ರಿ ಮನ್ಸೂನ್ ಬೇಕಾಗಿರೋದು? ಬೆಳಗ್ಗೆ ಅಂತ 100 ರೂಪಾಯಿಲೂ ಜೀವನ ಮಾಡ್ಬೋದು, 1 ಕೋಟಿ ರೂಪಾಯಿಲೂ ಜೀವನ ಮಾಡ್ಬೋದು. ಅದು ಜೀವನ. ಬದುಕಿದ ಸಾಕು. ದುಡ್ಡು ಕಚ್ಚಾಣಿಕೇನು 200 ವರ್ಷ 300 ವರ್ಷ ಇರ್ತಾರೇನ್ರಿ ವೆಂಕಟೇಶ್? ಯಾವಾಗ ದೇವ್ರು ಬಾಗ್ತಾ ಇರ್ತಾನೆ, ನೀನು ಮಾಡೋದು ಸಾಕು, ಆಯ್ ಕನಿಂಗ್ ಅಂತಾನೆ, ಹೋಯ್ತಾ ಇರ್ಬೇಕು. ದೇವ್ರು ಗೊತ್ತಾಗಲ್ಲ ಹೆಂಗ್ ಹೋಗ್ತೀನಿ ಅಂತ, ಹೋಯ್ತಾ ಇರ್ಬೇಕು. ನನ್ನಿಂದ ಯಾರು ಕೇಳಬಾರ್ದು. ದೇವರು ನಮಗೆ ಕಲಿಸಿರೋದು ಒಳ್ಳೇದು ಮಾಡು, ಇನ್ನೊಬ್ರು ಕೆಟ್ಟದ್ದು ಮಾಡಬೇಡ. ನಿನ್ನ ಕೈಲಾದ ಒಳ್ಳೇದು ಮಾಡು. ಇನ್ನೊಬ್ರು ನೋಡಿ ಅವನು ಹಂಗೆ ಆಗೋದ, ನಾನು ಹಿಂಗೆ ಆಗೋದ ಅಂತ ಹೇಳ್ಬಾರ್ದು. ಇದೇ ನಮ್ಮ ದ್ವಾರಕೇಶ್ವರು ಎಷ್ಟು ಸಿನಿಮಾ ತೆಗೆದವ್ರು ಸ್ವಾಮಿ. ಅವ್ರ ಗತಿ ಏನಾಗಿದೆ ಇವತ್ತು ನೋಡಿ. ಅವನೊಬ್ಬ ಪುಣ್ಯಾತ್ಮ, ಅವ್ರ ಮನೆ ತಗೊಂಡ್ರು ಸ್ವಾಮಿ ನೀವು ಸ್ವಂತ ಮನೆ ಮಾಡೋಣಂಟ, ನೀವು ಮನೆ ಇದೆ ಅನ್ನೋದಕ್ಕೆ ಅವ್ನು ಪ್ಯಾನ್ ಇಂಡಿಯಾ ಆದ ಹೀರೋ. ಹಂಗಿರ್ಬೇಕು ಯಾವತ್ತು ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಆದ. ಅದು ಹೊಟ್ಟೆವ್ರಿಗೂ ಸಾಯ್ತಾ ಇದ್ರೆ ಅವರೇ ಸಾಯ್ಬೇಕು. ಒಳ್ಳೆ ಥರ ಇದ್ರೆ ದೇವ್ರು ಕಾಪಾಡ್ತಾರಂತೆ ಯಾವತ್ತು. ಆಮೇಲೆ ವೆಂಕಟೇಶ್, ನಿಮ್ಮ ಬ್ರಾಹ್ಮಣರು ನಿಮ್ಗೆಲ್ಲ ಗೊತ್ತು. ಇವಾಗ ಬ್ರಾಹ್ಮಣರು ತುಂಬ ವರ್ಷ ಇರ್ತಾರೆ ಅಂದರೆ ಕಾರಣ ನೀವು ಊಟ ಮಾಡೋದು 1 ಗಂಟೆ. ಯಾಕೆಂದ್ರೆ ಚೆನ್ನಾಗಿ ತಿಂದು ಅಗದು ಹೋಗೋದೇ ಅಲ್ಗೋಗ್ಬೇಕು. ಯಾಕೆಂದ್ರೆ ನೀವು ರಿಸ್ಕ್ ತಗೊಳ್ಳಲ್ಲ. ಅಲ್ಲ ವೆಂಕಟೇಶ್ ಬೈತಾ ಇದ್ದೀರಾ, ಹೊಗಳ್ತಾ ಇದ್ದೀರಾ? ಸ್ವಾಮಿ ಅವರಪ್ಪ ಅವರು ನನಗೆ ಗುರುಗಳು. ಹಾ ಚಿಕ್ಕಪ್ಪ ಅವ್ರು ನಮ್ಮ ಗುರುಗಳು. ಯಾಕೆ ಸರ್ ಅವರು 100 ವರ್ಷ ಇರ್ತಾರೆ? ಊಟ ತಿನ್ಬೇಕಾದ್ರೆ ಅಗಿರಿ 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 ತಿನ್ನಿ, ಮಜ್ಜಿಗೆ ಕುಡಿದು ನಿದ್ದೆ ಬರ್ತದಂತೆ. ಮಲಿಗೆ 2 ಅವರ್ ಅಂತ ಬೇರೆ ಕೆಲಸ. ಅದು ಬ್ರಾಹ್ಮಿಣ್ಸ್ ಅನ್ನೋದು. ಅದಾದ ಸಟ್ರು ಜಾಸ್ತಿ ಬದುಕಿರೋದು ಬ್ರಾಹ್ಮಿಣ್ಸ್ ನಂಬರ್ 1, ಸೆಕೆಂಡ್ ಸಟ್ರು. ನಿಮ್ಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ, ನೀವು ಓದಿರ್ಬೇಕು. ಗೊತ್ತಿಲ್ಲ ಕಲ್ತ್ಕೊಳ್ಳಿ. ನಾನು ಕೆಟ್ಟ ಹೇಳ್ತಾ ಇದ್ದೀನಿ, ಕಲ್ತ್ಕೊಳ್ಳಿ. ಏನಣ್ಣ ಹಂಗಿದೆ ಪ್ರಪಂಚ. ಅಲ್ಲ ಪ್ರೆಸ್ಸವರು ಆಗಲಿ ಮೀಡಿಯಾ ಆಗಲಿ, ನಾನು ಸಿನಿಮಾ ಹೊಗಳ್ಬಿಟ್ಟು ಹಾಕ್ಬಿಟ್ರು ಜನ ಬರಲ್ಲ. ಯಾರು 100 ರೂಪಾಯಿ ಕೊಡ್ತಾರೆ ಜನ ನೋಡ್ತಾರೆ, ಅವ್ರದ್ದೇ ಅಂದರೆ ಅವಾಗ ನನ್ನ ಕಾಸು ಬರ್ತದೆ. ಅಷ್ಟೊಂದು ತಿಳ್ಕೊಂಡಿದ್ದೀನಿ. ನೀವು ಅಷ್ಟೇ ಪಿಕ್ಚರ್ ನೋಡಿ ಚೆನ್ನಾಗಿದ್ರೆ ಬರೀರಿ. ಚೆನ್ನಾಗಿದೆ ಮ್ಯಾಚ್ ಇದೆ ಅಂತ ಬಡ್ಜೆಟ್ 100 ಕೋಟಿ ಆಗ್ಬೋದು, 50 ಲಕ್ಷ ಆಗ್ಬೋದು. ಕತೆ ಚೆನ್ನಾಗಿದ್ರೆ ಮಾತ್ರ ಬರೀರಿ. ಒಳ್ಳೆ ಮೆಸೇಜ್ ಕೊಡೋಗ್ಬಿಡಪ್ಪ. ಯಾಕೆಂದ್ರೆ ಈ ಪಿಕ್ಚರು ಇನ್ನೊಬ್ರು ಪ್ರೊಡ್ಯೂಸರ್ ಮಾಡಿದ್ರು, ನನಗೆ ಡೈರೆಕ್ಟ್ರು ತೋರಿಸ್ತಾ. ನಾನು ಕಾಲು ಇಟ್ಕೊಂಡ ಬಂದೆ ಹೈದರಾಬಾದಲ್ಲಿ. ಅಣ್ಣ ನೀವು ಒಂದು ಅರ್ಧ ಗಂಟೆ 1 ಅವರ್ ಪಿಕ್ಚರ್ ನೋಡಿ ಅಂತ. ಪಿಕ್ಚರ್ ನೋಡಿದೆ ಮ್ಯಾಟಿದ್ದ ಬಿಡೆಯ. ಯಾಕೆಂದರೆ ನನಗೆ ಬರ್ತದೆ. ಕಾರಣ ಏನು ಅಂದರೆ ಬಹುದೂರು ಸಿನಿಮಾನು ಟೇಕ್ ಓವರ್ ಮಾಡೋದು ಗೊತ್ತಿರುವಂಗೆ. ಯಾರೋ ಬೇರೆ ಪ್ರೊಡ್ಯೂಸರ್ ಮಾಡಿದರು, ಅವ್ನು ಬಡ್ಜೆಟ್ ಸಾಲದೆ ಅವಾಗ ಡೈರೆಕ್ಟ್ರು ಬಂದು ನಮ್ಮ ಕಾಲು ಇಟ್ಕೊಂಡ. ಹೀರೋ ಬಂದು ಇಟ್ಕೊಂಡ, ಮಿಸ್ಟರ್ ಧ್ರುವ ಸಜ್ಜ ಟೇಕ್ ಓವರ್ ಮಾಡೋಣ ಅಂತ. 125 ದಿನ ನರ್ತಕ್ಕೆ ಥಿಯೇಟ್ರು. ಬಹುದೂರು ಸಿನಿಮಾ ಅದಕ್ಕೆ ಮುಂಚೆ ಅದ್ದೂರಿ ಸಿನಿಮಾ ನೆಗ ಇಟ್ಟು ಆದ್ರೂ ಒಂದು ಪಿಕ್ಚರು ಟೇಕ್ ಓವರ್ ಮಾಡೋ ಯಾರೂ ಇಲ್ಲ. ಒಂದೇ ಕನಕಪುರ ಶ್ರೀನಿವಾಸ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಒನ್ಲಿ ಕನಕಪುರ ಶ್ರೀನಿವಾಸ್ ಟೇಕ್ ಓವರ್ ಮಾಡ್ದ, ಇಟ್ಟು ಮಾಡ್ದ ಪಿಕ್ಚರು. ಯಾವ್ದೇ ಕಟ್ಕೊಂಡು ಹೇಳ್ತೀನಿ. ಯಾಕೆ ಟೇಕದು ನಾನು ಮಾತಾಡಂಗ್ರಿ, ನನ್ನ ಸ್ಟೈಲು ಅದೇ. ನಮ್ಮ ಡೆಪ್ಟಿ ಸಿ ಎಂ ಮಾತಾಡಿದ್ರೆ ಅವ್ರು ಟೆನ್ಷನ್ ಆಗಲ್ವಾ? ಅವ್ರು ಮೊನ್ನೆಲ್ಲ
ಲಾ ಪಟ್ಟಿಸ್ತೀರಿ ಆರ್ಟಿಸ್ಟ್ಗೆ ಅಂದರು. ನಮ್ಮನೆ ಉಂಟಾ ಇದ್ರ ಅವಾಗ? ನಮ್ಮ ಚೇಂಬರ್ ಉಂಟಾ ಇತ್ತಾ? ನೀವು ಮೀಡಿಯಾ ಏನು ಮಾಡ್ತಾ ಇದ್ರಿ? ನೆಟ್ಟು ಬೋಟು ಅಂದ್ರೆ ಏನ್ರಿ? ಕಾಲ್ವ ಕತ್ತಾಡ್ಬಿಡ್ತೀನಿ ಅಂತ ಗೊತ್ತಾ ನಿಮಗೆ? ಹಂಗಂದಿಲ್ವಾ? ನಮ್ಮ ಡೆಪ್ಯೂಟಿ ಕನಕಪುರದವರು ಅವರಪ್ಪ ಟೆಂಟ್ ಮಾಡಿಕೊಂಡಿದ್ದ, ಚೆಕ್ ಪುಚ್ಚಾರ ಆಗ್ತಾ ಇದ್ದ, ನಾನು ನೋಡಿದ್ದೀನಿ. ಸಿಂಹಯ್ಯನ ಬಂದವರು ಕೆಂಪೇಗೌಡ ಅವರಪ್ಪ, ಅವ್ನು ಡೆಪ್ಯೂಟಿ ಇವಾಗ ಡೆಪ್ಯೂಟಿ ಆದಾಗ ಅವನಿಗೆ ಮುಂಚೆ ಜಾವ ಗಾಡಿಗೆ ಪೆಟ್ರೋಲ್ ಕಾಸು ಇರಲಿಲ್ಲ. ಹಿಂಗೆ ಬರೀಬೇಕಾರೆ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನು ಕೊಟ್ಟಿದ್ದೀನಿ ಕಾಸು. ಡೆಪ್ಯೂಟಿ ಸಿ ಎಂ DK ಶಿವಕುಮಾರ್ಗೆ ನಾನು ಕನಕಪುರ ಬಂಡೆ. ಆಮೇಲೆ ನನ್ನ ಹೆಸರು ಇವಾಗ ಅವ್ನು ನನ್ನ ಹೆಸರು ಆಮೇಲೆ ಅವ್ರು ಬಂದಿರೋ ದುಡ್ಡು ಜಾಸ್ತಿ ಆದ್ಮೇಲೆ. ನಾನು 55 ವರ್ಷದಿಂದ ಸಾಕಾರ. ರಮೇಶ್ ಭಟ್ ಮನೆ ತಗೊಂಡು ಕನಕಪುರದಲ್ಲಿ 18 ಲಕ್ಷ ರೂಪಾಯಿ ಮನೆ. ರಮೇಶ್ ಗೊತ್ತಲ್ಲ ಆಕ್ಟಿಂಗು. ಅವ್ರು ಎಲ್ಲಿಯವರು? ರಮೇಶ್ ಭಟ್ ಎಲ್ಲಿಯವ್ರಿ? ಯಾವ ಊರವರು? ಈ ಪ್ರೆಸ್ಸವ್ರು ಗೊತ್ತಿರಿ ಹೇಳಿ, ಅವ್ರು ಯಾವ ಊರು? ಅವ್ರ ಇನ್ಕೇಸ್ ಏನು? ಅವ್ರ ಮಿಸಸ್ ಅದು ಗಾವಿತ್ರಿ ಅಂತ, ಲಕ್ಷ್ಮೀ ಏನು ಹೇಳಿ ಮದುವೆ ಮಾಡಿಕೊಂಡು ನಮ್ಮ ಊರಲ್ಲೇ ಇದ್ರು. ಸ್ವಾಮಿ ಈ ಊರಲ್ಲಿ ನನಗೆ ಆಗಲ್ಲ, ನಾನು ಹಾಕ್ಬಿಡೋನು RS ಅವರೇ, ತಗೋಬಿಡಿ ಮನೆ, ನಾನು ಬೆಂಗಳೂರು ಸೆಟ್ಲ್ ಆಗ್ಬಿಡ್ತೀನಿ ಅಂದರು. ಅವ್ರ ಪಾಪ ಬ್ರಾಹ್ಮಣ್ಸು. ಅಯ್ಯೋ ಪಾಪ ಇವ್ರ ಕೈಲಿ ಆಗಲ್ಲ, ರೇಷ್ಮೆ ಕೆಲಸ ಅಂದರೆ ವಾಸನೆ ಕೆಲಸ, ಇಲ್ಲಿ ಮಾಡೋಕ್ಕಾಗಲ್ಲ ಅಂತ 14 ಲಕ್ಷ ರೂಪಾಯಿ ಅವತ್ತು. ನಾನು ಹೇಳ್ತಾ ಇದ್ದು 40 ವರ್ಷ ಹಿಂದೆ ಮಾತು, ಇವತ್ತಿನ ಮಾತಾಡೋ ದುಡ್ಡು ಸುರಿದ್ಬಿಟ್ಟೆ ಮೂಟೆಯಲ್ಲಿ, ಕ್ಯಾಶ್ ಎಲ್ಲ. ಇವತ್ತು ನನ್ನ ಫೋಟೋ ಅವ್ರು ಮನೇಲಿ ಇಟ್ಕೊಂಡ, ಹೋಗಿ ನೋಡಿ, ಹೋಗಿ ಚೆಕ್ ಮಾಡಿ. ಅದು ಕನಕಪುರ ಶ್ರೀನಿವಾಸ ಅಂದರೆ ಫಸ್ಟ್ ಬಂಡೆ ಕನಕಪುರ ಶ್ರೀನಿವಾಸ. 2ನೇ ಬಂಡೆ ಇವಾಗ ಬಂದವರಲ್ಲ, ನಾನು ಕೊಟ್ಟಿರೋದು 2ನೇ ಬಂಡೆ ಅವರು. ಧೈರ್ಯವಾಗಿ ಹೇಳ್ತೀನಿ, ನಾನು ಯಾವನು ನನ್ನ ಮಗನಿಗೆ ಎದುರಲ್ಲ. ಅವ್ರ ಬಾಬಾ ಬಂದ ಸಿನಿಮಾ ಒಂದೇ ಪಿಕ್ಚರು ಔಟು, ನಿಮ್ಗೆಲ್ಲ ಗೊತ್ತಿರಬೇಕು, ಕಾಂತರಾಜ್ ಅಂತ. ಬರೀರಿ ಹಿಂಗೇನೆ ಮೆರವಣಿಗೆ ಅಂತ ಅವ್ರು ಪಿಕ್ಚರ್ ಮಾಡ್ತಾವೆ ಊರಲ್ಲ ಸಾಲ. ಇನ್ನೂ ಕೊಟ್ಟಿಲ್ಲ, ನಾನು ಕೇಳ್ತಾರೆ ಎಲ್ರಿ ನಿಮ್ಮ ಫ್ರೆಂಡು ಅಂತ. ಹಾಂ 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 ಒಂದೇ ಪಿಕ್ಚರ್ ಮಾಡೋದು. ಪ್ರಜ್ವಲ್ ಹೀರೋ ರೀ, ಮಹೇಶ್ ಡೈರೆಕ್ಟ್ರು. ಮೆರವಣಿಗೆ ಊರೆಲ್ಲ ಸಾಲ ಮಾಡ್ಕೊಂಡು, ಬೆಂಗಳೂರಲ್ಲಿ ಸಾಲ ಮಾಡ್ಕೊಂಡು ಲೆಕ್ಕ ಬಿಟ್ಟ ಕನಕಪುರಕ್ಕೆ, ಇನ್ನೂ ಬಂದಿಲ್ಲ. ನಾವು ಅಂಥವ್ರಲ್ಲ, ನಾನು ನೆಗೆದೂ ಇಲ್ಲ, ಆರದೂ ಇಲ್ಲ, ಬೆಳೆದೂ ಇಲ್ಲ. ಅದು ಆ ಥರ ಮೋಸ ಮಾಡ್ತಾರೆ, ಹೋಗಬೇಡಿ. ನಾನೇನು ತಪ್ಪು ಮಾತಾಡಿದರೆ ದಯವಿಟ್ಟು ಸಂಶಯ. ನಾನು ತಪ್ಪು ಮಾತಾಡಲ್ಲ, ನಂದೆಲ್ಲ ರಿಯಲ್ಲು. ನನಗೆ ಉಪೇಂದ್ರ ಹೇಳ್ತಾನೆ, ನಿನಗೆ ಇದಿಲ್ಲ ಕಣೆ, ಏನಿಲ್ಲ ಅಂತಾರೆ, ಬಿಲ್ಡ್ರಿಲ್ಲ, ನನಗೆ ಬಿಲ್ಡ್ರಿಲ್ಲ. ರಿಯಲ್ ಮ್ಯಾಟ್ರು, ಹಳ್ಳಿ ಭಾಷೆ, ಹಳ್ಳಿ ಮ್ಯಾಟ್ರು. ಅವ್ನು ಜೋಗಿ ಹೇಳ್ತಾನೆ, ಕಳ್ಳ ಪ್ರೇಮ್, ನಂದು ಮೀಟ್ರಿಲ್ಲ. ಅವ್ನು ದೊಡ್ಡ ಕಳ್ಳ ಮಗ, 2 ಮೀಟ್ರ್ ಇದೆ ಅವ್ರಿಗೆ, ಒಂದಿದ್ದು ಇನ್ನೊಂದದು. ಅವನು ಗಂಡಸಾದ್ರೆ, ಅವ್ನು ಡೈರೆಕ್ಟ್ರ್ ಆದರೆ ನನ್ನ ಮುಂದೆ ನಿಂತ್ಕೊ ಅಂತೇಳಿ, ಅವ್ರ ಅಪ್ಪನಿಗೆ ಅವ್ನು ಹುಟ್ಟಿದ್ರೆ ನಿಂತ್ಕೊ ಅಂತೇಳಿ, ಅವನೆಲ್ಲ ಅಲ್ಲೇ ನಾನು ಹೋಗ್ತೀನಿ ದಮ್ಮಿದೆ ನನ್ನ ಕರೆ ಕೇಳಿ. ಸುಳ್ಳು ಮಕ್ಕಳು ಫೋನೇ ತೆಗೆದ್ರೆ ತಿರ್ಗಿ ಚಾಕತ ಹೇಳ್ಕೊತಾರೆ. ಒಬ್ಬ ಉಳ್ಕೋಣ ಬಾಗಲು ಸ್ವತ ಕರಿಯ ಪಿಕ್ಚರ್ ಮಾಡಿ ಎಕ್ಸ್ಕ್ಯೂಸ್ ಮೀ ಪಾಪ ಅವನು ಹೊಂಟೋದ. ಆಮೇಲೆ ಮಾಡಿದ ಪಿಕ್ಚರು ಜೋಗಿ ಜವಂತ ಮುತ್ತಾಯಪ್ಪ ಪ್ರೊಡ್ಯೂಸರು, ಅವನು ಮನೆ ಕಳಿಸ್ಬಿಟ್ಟ. ಹಾಂ ತಿರ್ಗಾ ನಾನು ಬಂದ, ಇನ್ನೊಬ್ಬ ಬಂದ ಪಾಪ ಒಳ್ಳೆಯವ್ರಂದ್ರೆ ಒಳ್ಳೆ ದೇವ್ರಂತ ಬಂತ ಪ್ರೊಡ್ಯೂಸರ್. ಎಂಟೇಜು ಗೊತ್ತು, ಸುದೀಪ್ ಅಣ್ಣ ಹಾಕೊಂಡು ಶಿವಣ್ಣ ಇಬ್ಬರು ತೆಗ್ದ, ಈ ದೇಶವೇ ಬಿಟ್ಬಿಟ್ಟ. ಏನ್ರಿ ಕತ್ತಿ ಪಿಕ್ಚರ್ ಮಾಡಿ ಮನವ್ರಿಗೆ ಈ ಬೆಂಗಳೂರೇ ಬಿಟ್ಬಿಟ್ಟ. ಅವನಪ್ಪ ನಾನು ಗಂಡಸು, ನಾನು ಡೈರೆಕ್ಟ್ರು, ನಾಚಿಕೆ ಮಾನ ಮರ್ಯಾದಿಲ್ವೇನೆ ನಿನಗೆ? ಹಾಂ ಇದ್ದು ಬರಲ್ಲ, ಹೋಗಿ ಹಳ್ಳಿಲಿ ಕಡ್ಲೆಕಾಯೋ ತಪ್ಪೆಲ್ಲ ಎಸ್ಕೊಂಡು ಮಾರ್ಕೊಂಡು ಬೆಣ್ಣೆ ಮಾರ್ಕೊಂಡಿರೋ ಊಟ ಕೊಡ್ತಾನೆ ದೇವರು. ಹಿಂಗೆಲ್ಲ ದುಡ್ಡು ಮಾಡಿ ಏನು ಉಪಯೋಗ ಆಗಲ್ಲ. ನನ್ನಂಥವ್ರು ಹುಡ್ತಾನೇ ಇರ್ತಾರೆ. ಸತ್ಯ 1000 ಜನ ಸುಳ್ಳು ಹೇಳಿದ್ರೆ ಒಬ್ಬ ಒಳ್ಳೆ ಹುಡ್ತಾನೆ ಇರ್ತಾನೆ.
ರಾವಣ ಜನ ಹೇಳ್ತಾರೆ, ರಾಮ ಉತ್ತಾರ ಹೇಳ್ತಾನೆ. ಈ ಭೂಮಿ ಗಂಟ ನೋಡಿ ಕೇಳಿ ನಮ್ಮ ನೀರು ಏನ್ ಸ್ವಾಮಿ ಇದು ಅನ್ಯಾಯ? 120 ಕೋಟಿ ಅಂತೆ ಪಾಪ. ನಿಜನೋ ಸುಳ್ಳು? ಅವನು ಕರ್ನಾಟಕ ಹೀರೋ, ಒಳ್ಳೆ ಹೀರೋ, ಒಳ್ಳೆ ಆರ್ಟ್ ಮಾಡ್ತಾನೆ. ಅವನಿಗೆ ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು ಒಂದ್ಸರಿ ಸಣ್ಣ ಆಗ್ಬೇಕು, ಒಂದ್ಸರಿ ದಪ್ಪ ಆಗ್ಬೇಕು, ಒಂದ್ಸರಿ ತಿರಿಸ್ಬೇಕು, ಒಂದ್ಸರಿ ತಿರಿಸ್ಬೇಕು ಅಂದ್ಬಿಟ್ಟು 5 ವರ್ಷ ಆಯ್ತು ಪಿಕ್ಚರ್ ರೆಡಿ ಆಗಿ. ಆ ಡೇಟ್ ಹಾಕ್ತಾನೆ ಅವನೇ 100 ಕೋಟಿ ಅಂತ. ಏನ್ ಸ್ವಾಮಿ 100 ಕೋಟಿ? ಪಾಪ ಆ ಮುಖಕ್ಕೆ ಎಲ್ಲಿ ಸ್ವಾಮಿ ಬರ್ತದೆ 100 ಕೋಟಿ? ಎಲ್ರಿ ಬರ್ತದೆ? ಆಂಜನೇಯ ಇದ್ದಾಗ ಅವನೇ ನಮ್ಮ ಕನ್ನಡಕ್ಕೆ ಹೀರೋ. ಯಾಕೆ ಅಂದರೆ ಅವ್ರ ಮಾವ ಅವ್ರ ಹೆಸರಿದೆ, ಅರ್ಜುನ್ ಹೆಸರಿದೆ, ಅವ್ರ ತಾತ ಹೆಸರಿದೆ. ಓಕೆ, ಬಾಂಬೆಗಿರೋಣ, ಬಾಂಬೆ ಎಂತೆಂತ ಇದ್ದಾರ್ರಿ ಅಂತ ಸಲ್ಮಾನ್ ಖಾನ್ ಅನ್ನೋನ್ಗೆ ಯಾರು ಕೇಳ್ತಾ ಇಲ್ಲ. ಇನ್ನು ಇವನ್ನ ಕೇಳ್ತಾರೆ ಎಲ್ಲ ಪ್ಯಾನ್ ಇಂಡಿಯಾ, ದೀನ್ ಇಂಡಿಯಾ. ಅವನ ಯಾರೋ ಮನೆ ಮುಳುಗಿ ಆ ಕೇವನ್ ಯಾವಾಗ ಊರ್ಬಿಡ್ತಾನೋ ಗೊತ್ತಿಲ್ಲ. ಎನಿ ಟೈಮ್ ನನ್ಗೆ ಗೊತ್ತಿಲ್ಲ. ಯಾಕೆ ಜನಗಳ ದುಡ್ಡು ಕೇವನೆಲ್ಲ ಬಡ ಜನಗಳ ದುಡ್ಡು. ಅಯ್ಯೋ ಸುಪ್ರೀತ್ ಆಟ ಆಡ್ತಾವನೆ. ನನ್ನ ಭರ್ಜರಿ ಪಿಕ್ಚರ್ ತಗೊಂಡು ಹತ್ತು ಕೂತಿದ್ದ ಸರ್ ನಮ್ಮ ಆಫೀಸಲ್ಲಿ. 15 ಕೋಟಿ ತಗೊಂಡಿದ್ದ ಪಿಕ್ಚರ್. 15 ಕೋಟಿ ಕೊಟ್ಟ. 3 ಕೋಟಿ ಇತ್ತಪ್ಪ ಅಂದೆ. ಅವ್ರು ತುಮಕೂರು ಗಣೇಶ್ ಅನ್ನೋನು ಕೊಡಪ್ಪ ಲಟ್ಲಿ ಕೊಡ್ತ ಪಾತ ಸ್ವತಃ ಅವನೇ ಬಂದು ದೊಡ್ಡ ಕಳ್ಳ. ಇಲ್ಲಿ ನಮ್ಮ ಗುರುಗಳು ನಮ್ಮ ಸಾಕವನೇ ದೊಡ್ಡ ಕಳ್ಳ. ಅವನು ಇಲ್ಲ, ಅವನು ಹೊಂಟೋದ. ಏ ಸರ್ ಗೊತ್ತಲ್ಲ ನಿಮ್ಗೆ? ಹಾಂ ಸ್ವತಃ ಬಾಬಾ ಏನ್ ಮಾಡ್ತೀರ? ಲಾಸ್ಟ್ ಹೆಣ ತಗೋಬೇಕು ಅಂದ್ರೆ ದುಡ್ಡಿಲ್ಲ ಸರ್. 24 ಲಕ್ಷ ಕಟ್ಟಬೇಕು ಬಾಸನ್ಗೆ, ಹೆಣ ಕೊಡಲ್ಲ ಅಂತಾರೆ. ನಾನು ಹೋಗಿ ಒಬ್ಬ ಲಾಯರ್ ಹತ್ರ ಅವ್ನ ಆಫೀಸು ಬರ್ಕೊಬಿಟ್ಟು ಅವ್ನ ಮಕ್ಳ ಕೈಲಿ ದುಡ್ಡು ತಗೋಬೋದು, ಹಾಸ್ಪಿಟ್ಲ ಕಟ್ಟಿ ಹೆಣ ಹಚ್ಕೊಂಡ್ಬಂದೆ. ಅದಕ್ಕೆ ಮಾಡ್ಬೇಡ್ರು ಮೋಸ, ಸುಳ್ಳೆ ಮಕ್ಕಳ ಮೋಸ ಮಾಡಿದ್ರೆ ಹಿಂದೆನೇ ದೇವ್ರು ಇರ್ತಾರೆ ಹೊಡಿತಾನೆ ಅಂತ ಹೇಳೋದು. ಹಿಂದೆನೇ ದೇವ್ರು ಇರ್ತಾನೆ ಹೊಡಿತಾನೆ, ಅದು ನೆನ್ಸ್ಕೊಳ್ಳಲ್ಲ. ಇವತ್ತು ಬಿರಿಯಾನಿ ತಿನ್ಬಿಡೋ ಸರ್. ಯಾವತ್ತು ದೇವ್ರು ಕೊಟ್ಟಿರೋದು ಅನ್ನ ಸಾಂಬಾರು. ಬಿರಿಯಾನಿ ಯಾವತ್ತೋ ಒಂದಿನ, ಉಗಾದಿ ಯಾವತ್ತೋ ಒಂದಿನ, ರಂಜಾನ್ ಯಾವತ್ತೋ ಒಂದಿನ, ದಿನ ಬರಲ್ಲ. ಅಲೋ ಸ್ವಾಮಿ, ದಿನ ಕೃತಿ ಮಾಡ್ತೀವಿ ಅಂದ್ರೆ ವರ್ಷಕ್ಕೊಂದ್ಸತಿ. ದಿನ ದುಡ್ಡು ನಿಮ್ಮ ಹತ್ರ ಇದ್ರೂ ಮಾಡಲ್ಲ. ಅಯ್ಯೋ ವೇಸ್ಟ್ ಆಗುತ್ತೆ ಸುಮ್ಮನೆರಪ್ಪ, ಅಪ್ಪನಿಗೊಂದ್ಸತಿ ಮಾಡೋಣ ಅಂತೀವಿ ಅಲ್ವಾ? ದಿನ ಸ್ಪೀಡ್ ತಿನ್ನಕ್ಕಾಗತ್ತ? ಊಟ ಆದ್ಮೇಲೆ ಸ್ಪೀಡ್ ತಿನ್ಬೇಕು ಅಂದ್ಕೊಂಡಿರೋದು ಮೈಂಡು ಚೆನ್ನಾಗಿ ಓಡ್ಲಿ ಅಂತ. ಯಾಕೆ ದೊಡ್ಡವ್ರು ಹೇಳಿರೋದು? ಖಾರ ತಿಂದ್ಮೇಲೆ ಸ್ಪೀಡ್ ತಿಂದು ನೆಮ್ಮದಿಗೆ ಅರ್ಧ ಗಂಟೆ ಮಲಗಿದ್ದಿ, ಎದ್ದೋಳಿ ಪ್ರೆಸ್ ಆಗುತ್ತೆ ಅಂತ ಭಗವಂತ ಹೇಳಿರೋದು, ನಾನಲ್ಲ. ಅದಕ್ಕೆ ಊಟ ಆದ್ಮೇಲೆ ಸ್ಪೀಡ್ ಕೊಡೋದು. ಎಲ್ಲಿ ನಿಮ್ಗೆಲ್ಲ ಗೊತ್ತು, ನಿಮ್ಮ ಕಲಾಗಾರ ಬಾ ಅವರೆಲ್ಲ ಈಗಿಂದ ಇರೋದು ಅವರು. ಅಲ್ಲ ಪಾಪ ಪ್ರೆಸ್ ಅವರೆಲ್ಲ ಇವಾಗ ಬಂದಿದ್ದೀರಾ ನಾವೆಲ್ಲ. ನಾನು ಬಾಂಬೆ ಶೂಟಿಂಗ್ ಮಾಡ್ಬೇಕಾದ್ರೆ ಪ್ರೆಸ್ ಅವ್ರಿಗೆ ನಾನು ಫ್ಲೈಟೇ ಕರ್ಕೊಂಡೋಗಿದ್ದೆ. ನಿಮ್ಗೆ ಗೊತ್ತಿಲ್ಲ ಪಾಪ ನೀವೆಲ್ಲ ಮಕ್ಳುಗಳು ಬಂದಿದ್ದೀರಾ, ನೀವು ಯಾರು ಇಲ್ಲ, ಫ್ಲೈಟೇ ಕರ್ಕೊಂಡೋಗಿದ್ದೆ. ಅವೆಲ್ಲ ನಾನು ಮಾಡಿರೋ ವ್ಯಕ್ತಿ. ಈಗೇನೋ ಈ ನಾಯಿಗಳು ಸಾಕಿ, ದೊಡ್ಡ ದೊಡ್ಡ ನಾಯಿಗಳು ಸಾಕಿ ನಮಗೆ ಕಚ್ಬಿಡ್ತು. ಅವ್ರು ಒಳ್ಳೇದು ಮಾಡಲಿ, ನಾನು ಕೇಳ್ಕೊತೀನಿ. ನನಗೆ ವಾಸ ಮಾಡ್ಕೊಳ್ಳೋದು ನನಗೆ ಗೊತ್ತು. ನನಗೆ ಗುರುಬಲ ಚೆನ್ನಾಗಿದೆ. ನನಗೆ ನಮ್ಮ ಅಪ್ಪ ಅವ್ರ ಹಸುವ ಚೆನ್ನಾಗಿದೆ, ನಮ್ಮ ತಾಯಿಯವ್ರ ಹಸುವ ಚೆನ್ನಾಗಿದೆ. ಅದರಿಂದ ಬರ್ತೀವಿ. ಯಾವತ್ತು ಗುರುಬಲ ಚೆನ್ನಾಗಿರ್ಬೇಕಂತ ಏನು ಹೇಳ್ತಾರೆ, ಗುರುಬಲ ಚೆನ್ನಾಗಿರ್ಬೇಕು ಅಂತ ಬದುಕಬೇಕು ಅಂದರೆ ನೀನು ಗುರುಬಲ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ತಾಯಿ ತಂದೆ ಇಲ್ಲ ಅಂದ್ರೆ ಗುರು ಬಲ ಇದ್ರೆ ಎದ್ದೋಳ್ತಾ ಅಂತಂದೆ. ಯಾಕೆಂದರೆ ದೊಡ್ಡವ್ರು ಹೇಳಿರೋ ಮಾತು ನಾನು ಹೇಳ್ತಾ ಇಲ್ಲ. ನಾನು ಇನ್ನೂ ಚಿಕ್ಕವನು, ನನಗೆ 80 ಇಲ್ಲ, 80 ಇಲ್ಲ, ಬರೀ 66, 67 ಅಷ್ಟೇ. ಎಂಟೇಜ್
ಇನ್ನೂ 15 ವರ್ಷ ಇಂಡಸ್ಟ್ರಿ ಇರ್ತೀನಿ. 95 ವರ್ಷ ಬದುಕ್ತೀರಾ? ಅದೆಲ್ಲ ದೇವ್ರು ಬಿಟ್ಬಿಟ್ಟಿದ್ದೀನಿ. ಅಲ್ಲ ರೀ, ನಮ್ಮ ಅಪ್ಪ 95 ವರ್ಷ ಇದ್ರು. ನೀವು 98. ಅಲ್ಲ, ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು. ಇದು ಕಾಟನ್ ಪೇಟೆ ಗೇಟ್ ಥಿಯೇಟರ್ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಇವಾಗ ಅಳ್ಳಾಡ್ಸ್ಕೊಂಡ್ ಬಂದ್ಬಿಡ್ತು. ಓಕೆ, ಥ್ಯಾಂಕ್ ಯು. ಅಲ್ಲ, ಎಕ್ಸ್ಪೆಕ್ಟ್ ಮುಗಿಸ್ಕೊಂಡ್ಬನ್ರಿ. ಎಕ್ಸ್ಪೆಕ್ಟ್ ನಮ್ದೇ ಫಸ್ಟ್ ಇವತ್ತು 2 ಪಿಕ್ಚರ್ ನೋಡ್ಕೊಂಡ್ಬಂದ್ರ. ಹೇಳ್ರಿ, ಬರ್ರೆ. ಇದೇ ಫಸ್ಟ್. ಯಾಕೆ ಲೇಟಾಗಿ ಬಂದಿದ್ದೀರಾ? ಬರ್ಬೇಕು. ನನಗೆ ಏನ್ ಸ್ವಾಮಿ ಗೊತ್ತು. ಯಾಕೆ ಇಲ್ಲಿ ಮನೆ ಮಾಡಿಲ್ವಾ? ಪ್ರೊಡ್ಯೂಸರ್ ಆಗಿ ಯಾವ ಈ ಸ್ಟೇಜ್ ಮೇಲೆ ಕೆಟ್ಟ ಭಾಷೆ ಬಳಸೋದು ಚೆನ್ನಾಗಿರುತ್ತಾ ನಿಮ್ಗೇನೆ? ನೀವು ಇಂಡಸ್ಟ್ರಿಯಲ್ಲಿ ಗುರ್ತಿಸ್ಕೊಂಡಿದ್ದೀರಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದೀರಿ. ನನ್ಗೆ ಸರ್, ನೀವು ಗುರ್ತಿಸಿ ನೀವು ಹೊಗಳೋದು ಬೇಕಾಗಿಲ್ಲ. 100 ರೂಪಾಯಿ ಕೊಡೋ ಕೇಳ್ರಿಲಿ, ನಿಮ್ಗೆ ಹೊಗಳಿಸ್ಕೋ ಅವಶ್ಯಕತೆ ನನಗಿಲ್ಲ. ನೀವು ಲೇಟಾಗಿ ಬಂದಿವಾಗ ಕೂತ್ಕೊಂಡು ಅದು ಪ್ರಶ್ನೆ ಹೇಳಿ, ಆಮೇಲೆ ಮಾತಾಡಿ. ಪ್ರಶ್ನೆ ನಾನ್ ಕೇಳಿಲ್ಲ, ವೆಂಕಟೇಶ್ ಕೇಳಿದ್ದು. ಅಲ್ಲ, ನೀವು ನನ್ನ ಮುಖ ಕೇಳ್ತಾ ಇದ್ದೀರ, ನೀವು ಅಲ್ಲಿ ಕೇಳ್ಬೇಕು ಮುಖ. ವೆಂಕಟೇಶ್ ಅವರು ನನ್ನ ಹೆಸರು ಬಳಸ್ಕೊಂಡು ನಿಮಗೆ ಕೇಳಿದ್ದು. ಯಜಮಾನ್ರೆ, ನಾನು ಹೇಳೋದು ಕೇಳಿ ತಾಳ್ಮೆಯಿಂದ. ನೀವು ಅಲ್ಲಿಂದ ಬಂದಿದ್ದೀರಾ ತಂದ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಇವಾಗ ಬಂದು ಕುತ್ಕೊಂಡು ನೀವು ಪ್ರಶ್ನೆ ಕೇಳೋದಲ್ಲ. ಆ ಟೈಮಿಗೆ ಸರಿಯಾಗಿರ್ಬೇಕು. 12 ಕರೆದವ್ರೆ, 5 ನಿಮಿಷ ಲೇಟಾಗಿ 8 ಉಗ್ದ ನನಗೆ. ನಮ್ಮ PR ಉಗಿದು ನನಗೆ ಎಲ್ಲ ಕಾಯ್ತಾವ್ರಿ ಅಂತ. ಎಲ್ರಿ ನೀವು ಹೇಳೋದು 35 ಜನ ಅಂದ್ರೆ ಎಲ್ಲಿ ತೋರಿಸಿ ಅಂದೆ. ಅದು ನ್ಯಾಯ. ಇದಕ್ಕೆ ಸುಮ್ಮನೆ ಬರಿಲ್ಲ. ಇದು ಸುಮ್ಮನೆ ಕೊಟ್ಟವ್ರ? ಇದು ಹಾಲು ಎಲ್ಲಾನು ಹಣ ಹೇಳ್ತಿದ್ದೀರಿ. ದುಡ್ಡು 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 ಹೇಳ್ತಿದ್ದೀರಿ. ಒಂದೇ ಸೀಟು, ಸಿಂಗಲ್ ಸೀಟು ಬರ್ಕೊಳ್ಳಿ ಹೋಗಿ. ಅದು ಆಗ್ತವ್ರು ಇಲ್ಲ. ನನ್ನ ಇಷ್ಟ ಅದು. ಏನ್ರಿ ನನಗೆ ಪ್ರಶ್ನೆ ಕೇಳೋಂಗ ಆಗ್ಬಿಟ್ರಿ ನೀವು? ಸಭಾಸ್, ನನಗೆ ಪ್ರಶ್ನೆ ಕೇಳಲ್ಲ. ಏ ಸ್ವಾಮಿ, ನನ್ನೇ ಪ್ರಶ್ನೆ ಕೇಳೋಂಗ ಆಗ್ಬಿಟ್ರು. ಐ ಆಮ್ ಮನಿ. 100 ಕೋಟಿ ಜನ ಊಟ ಕೊಟ್ಟಿದ್ದೀನಿ. ನೀವು ಇಲ್ಲಿಂದ ಇಲ್ಲಿ ಬರೋದಕ್ಕೆ ಅರ್ಧ ಗಂಟೆ ಲೇಟ್ ಆಗೋಯ್ತು, 1 ಗಂಟೆ ಲೇಟ್ ಆಗೋಯ್ತು ಅಂತೀರ. ನಾನು 1000 ಜನ ಸಾಕ್ಬಿಟ್ಟು ಹಣ ಅಂತ ಬಂದವ್ರು ವೆಂಕಟೇಶ್ ಬೈತಾ ಇದ್ದ, ನಿಮಗೆ ಟೈಮಿಂಗ್ ಅನ್ಸಿದ್ರಿ ಅಂತ. ನಾನು ನಿಮ್ಗೆ ಅನ್ಬೋದಂಗೆ, ಹೆಂಗೆ ನಿಮ್ಗಲ್ಲ, ವೆಂಕಟೇಶ್ ಅನ್ಬೋ. ಅವ್ರು ನಮ್ಮ PR, ಈ ಸಿನಿಮಾ PR, RS ಪರತ್ತೆ PR. ನಾನು ಅವ್ರಿಗೆ ಅನ್ಬೋದು, ನಿಮ್ಮ ಆಗಲ್ಲ. ಅಧಿಕಾರ ನನಗಿಲ್ಲ, ತಿಳ್ಕೊಳ್ಳಿ. ಹೇಳೋದು 1 ಥಿಯೇಟ್ರ್ ಹಾಕ್ತೀವ, 2 ಥಿಯೇಟ್ರ್ ಹಾಕ್ತೀವ. ರಿಲೀಸ್ ಮುಂಚೆ ಉದಯವಾಣಿ, ಕನ್ನಡಪ್ರಭ, ವಿಜಯ ಕರ್ನಾಟಕ ಎಲ್ಲ ಥಿಯೇಟ್ರು ಪೇಪರ್ ತಗೊಂಡು ನೋಡ್ಕೊಳ್ರಿ. ಕಾಸಿದ್ರೆ, ಇಲ್ಲಾಂದ್ರೆ ಬಿಟ್ಟಾಕಿ. ಜೈ ಜೀನ್, ಜೈ ಆಂಜನೇಯ, ಜೈ ಕರ್ನಾಟಕ. ಇದೇ ನನ್ನ ಮಾತು. ಕಾತನಪೇಟೆ 7 ಕೋಟಿ ಜನಗಳು ನೋಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಚೆನ್ನಾಗಿದ್ರೆ ನೋಡಿ, ಚೆನ್ನಾಗಿಲ್ಲ ಅಂದ್ರೆ ಉಗ್ದುಡ್ ಬನ್ನಿ. ಯಾವ ಪಿಕ್ಚರ್ ಮಾಡಿದ್ದೀರಿ ನೀವು? 20 ಪಿಕ್ಚರ್ ಮಾಡಿ 15 ಪಿಕ್ಚರ್ ಇಟ್ಕೊಟ್ಟಿದ್ದೀರಾ. ಶಿವನ್ 5, ಧ್ರುವ ಸರ್ಜನ್ 2, ಪುಣ್ಯವಾಗಿ ಧನಕಾಯನು. ನಾವೇ ದುಡ್ಡು ಕೊಟ್ಟು ಪೇಪರ್ ಬರ್ಸ್ಕೊಳ್ಳೋದು ಇಲ್ಲ. 5 ಇವಾಗ ಹೆಚ್ಚು ಕಮ್ಮಿ 5 ಲಕ್ಷ ಜನ ಇಷ್ಟು ನೋಡವ್ರೆ ನನ್ನ ಪಿಕ್ಚರು. ಆ ಜನಗಳಿಗೆ ಬಿಟ್ಟಿದ್ದೀನಿ. 7 ಕೋಟಿ ಕನ್ನಡಗಳು ಅಭಿಮಾನಿಗಳು ಬಿಟ್ಟಿದ್ದೀನಿ. ನಾನು ಪಿಕ್ಚರ್ ಚೆನ್ನಾಗಿ ಮಾಡ್ತೀನೋ, ಚೆನ್ನಾಗಿ ಮಾಡೋರು 5 ಕೋಟಿ ಜನಗೆ, 7 ಕೋಟಿ ಜನಸಂಖ್ಯೆ ಗೊತ್ತು. ನನ್ನ ಪಿಕ್ಚರ್ ಇವತ್ತಿನ ನಾನು ಮಾಡಿಲ್ಲ, ಇವತ್ತು ಮಾತಾಡ್ತಾ ಇಲ್ಲ ಸ್ಟೇಜ್ ಮೇಲೆ. ನಾನು ಸತ್ಯನೇ ಮಾತಾಡೋದು. ನಾನು ಯಾರು ಏನು ಮಾಡೋಕ್ಕಾಗಲ್ಲ. ಸತ್ಯನೇ ಯಾವತ್ತು ನಡೆಯೋದು. ಈ ಬೂಟಾಟಿಕೆ ಮಾತು ಅವೆಲ್ಲ ಕನೆಕ್ಟ್ ಬಂದಿದೆ. ಅವೆಲ್ಲ ಮಾಡೋದಿಲ್ಲ, ರೂಢಿನೂ ಇಲ್ಲ. ನನ್ನ ಮೇಲೆ ಅಭಿಮಾನ ಇದ್ರೆ ಪಿಕ್ಚರ್ ನೋಡಿ ಚೆನ್ನಾಗಿದೆ ಅಂತ ಬರೀರಿ. ಅದೇ ನಿಮಗೂ ಹೇಳ್ತೀನಿ, ಪೇಪರ್ಗೆ ಉಗ್ದೇ ಬರೀರಿ, ನನಗೇನು ಬೇಜಾರಿಲ್ಲ. ಯಾಕಪ್ಪ ಈ ಜಂಬಕ್ಕೆ ಮಾತಾಡ್ತೀನಿ ಅಂತ ನಾನು ಹೇಳುವುದಿಲ್ಲ. ಅದೇ ಜಂಬ, ಅದೇ ಗತ್ತು, ಅದೇ ಮಾತು. ಜೈ ಜೀನ್, ಜೈ ಕರ್ನಾಟಕ, ಜೈ ಆಂಜನೇಯ. ನನ್ನ ಮಾತು ಮುಗಿಸ್ತೀನಿ. ನಮ್ಮ ಗುರುಗಳು ಈಶ್ವರತ್ ಅವರು ಒಂದು ಥಿಯೇಟ್ರ್ ಹಾಕ್ತೀನಿ ಅಂದರೆ 1 ಥಿಯೇಟ್ರ್ ಹಾಕ್ತೀನಿ, 2 ಥಿಯೇಟ್ರ್ ಅಂದರೆ 2 ಥಿಯೇಟ್ರ್ ಹಾಕ್ತೀನಿ, 100 ಥಿಯೇಟ್ರ್ ಅಂದರೆ 100 ಥಿಯೇಟ್ರ್ ಹಾಕ್ತೀನಿ. ಇವರು ಅವಾಗಿಂದ ಸಿನಿಮಾ ಮಾಡ್ಕೊಂಬಂದಿರೋ. PVL ವಿಶ್ವನಾಥ್ ಅಂದರೆ ಇಡೀ ಇಂಡಸ್ಟ್ರಿಗೆ 50 ವರ್ಷದಿಂದ ಇದ್ರು. ಇವ್ರ ಫಾದರು
ಅವ್ರ ಫಾದರು ಗೊತ್ತು ನನಗೆ. ಇವಾಗ ಅವ್ರ ಮಗ ನನ್ನ ಜೊತೆ ಇದ್ದಾರೆ. ನೋಡ್ತೀನಿ ಎಷ್ಟು ಥಿಯೇಟ್ರ್ ಜನ ಬರ್ತಾರೋ. ನಾನು ಹೋಗಿ ಬೇಡ್ಕೊಂಡು ನನ್ನ ಪಿಕ್ಚರ್ ಹಾಕಿ ಅಂತ ನಾನು ಎಂದೂ ಹೋಗಲ್ಲ. ನಿಮ್ಗೆ தெரிஞ்சிದ್ರೆ ಬಂದು ಹಾಕಿ, ಇಲ್ವಾ ಬಿಡಿ, ನಾನು ರೆಂಟೂ ಕೊಡಲ್ಲ. ಓನ್ಲಿ ಬಾಡಿಗೆ 10% ಹಂಗಿದೆ. ಬನ್ನಿ, ಅವ್ರಿಗೆ ಹೇಳ್ತೀವಿ ಒಳಗಡೆ ಬನ್ನಿ ನಮ್ಮ ಆಫೀಸ್ಗೆ. ನಿಮ್ಮ ತಮ್ಮಿದ್ರೆ ಬನ್ನಿ ನನ್ನ ಪಿಕ್ಚರ್ ಹಾಕೋಕ್ಕೆ. ಇಲ್ಲ ಅಂದರೆ ಬೇಡ ಒಂದೇ ಥಿಯೇಟ್ರ್ ಸಾಕು, ಸಿಂಗಲ್ ಥಿಯೇಟ್ರ್. ಕನಕಪುರ ನಮ್ಮದೇ ಥಿಯೇಟ್ರ್ ಇದೆ, ಅಲ್ಲೇ ಹಾಕೋತೀನಿ ಸಾಕು. ಇವಾಗ ಸೋ ಪಿಕ್ಚರು 44 ಕೋಟಿ ಆಗಿದ್ದು ಬಜೆಟ್. 3 ಕೋಟಿ 2 ಕೋಟಿ 70 ಕೋಟಿ ಮಾಡಿದ್ವಾ ಏನ್ರಿ ಮಾಡ್ರೆ? ಮಾಡಿಲ್ವಾ? ಫಸ್ಟ್ ಹಾಕೋದು ಅದೇ ಥಿಯೇಟ್ರು, ಆಮೇಲೆ 100 ಥಿಯೇಟ್ರು, ಆಮೇಲೆ 200 ಥಿಯೇಟ್ರು, ಆಮೇಲೆ ಪ್ಯಾನ್ ಇಂಡಿಯಾ ಆಗಲಿಲ್ಲನ್ರಿ. ಅಯ್ಯೋ ಏನು ಸ್ವಾಮಿ, ಧೈರ್ಯ ಮಾತಾಡಿ. ನಾಷ್ಟ ಮಾಡಿದ್ರಾ? ಅಲ್ಲ ಏನಿಲ್ಲ, ಅಲ್ಲ ಹೂವನಿ ಅಂತ ಹೂವನಿ ಸ್ವಾಮಿ. ಬೇರೆ ಯಾವ್ದಾವ್ದೋ ವಿಷಯಗಳು ಮಾತಾಡ್ತಾ ಇದ್ದೀರಾ, ಪೇಪರ್ ಅಲ್ಲಿ ನೋಡ್ಕೊಳ್ಳೋದು. ನೀವ್ ಯಾಕೆ ಪ್ರೆಸ್ ಮೀಟ್ ಏನ್ ಕರೆದ್ರಿ? ಸ್ಟೇಜ್ ನಲ್ಲಿ ನಿಂತ್ಕೊಂಡು ನೀವು ಪೇಪರ್ ಅಂತ ಹಾಕೊಳ್ಳೋಕೆ ಪ್ರೆಸ್ ಮೀಟ್ ಏನ್ ಕರೆದ್ರಿ? ನೀವೇನ್ ಮಾತಾಡ್ತಾ ಇದ್ದೀರಾ ಅವಾಗ್ಲಿಂದ? ಅಲ್ಲರಿ ದೊಡ್ಡ ನಿರ್ಮಾಪಕರು ಅಂತೀರಾ, ಏನೋ ಸೇರ್ ಮಾಡಿದ್ರು. ಪ್ರೆಸ್ ಮೀಟ್ ಯಾಕಪ್ಪ? ಯಾಕೆ ಭಯ? ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ಅಲ್ಲರಿ ನಾನು ಏನು ಯಾವ ಆರ್ಟಿಸ್ಟ್ ಹೈದರಾಬಾದ್ ರೀ. ಯಾಕೆ ತನಕ ಬರೋಣ? ಅವ್ರ ನಿಮಗೆ ತೆಲುಗು ಗೊತ್ತಾಗುತ್ತಾ? ನಿಮ್ಗೆ ತೆಲುಗು ಗೊತ್ತಾಗುತ್ತಾ? ತಮಿಳು ಗೊತ್ತಾಗುತ್ತಾ? ರೇ ಪ್ರೆಸ್ ಮೀಟ್ ನನ್ನ ಸಿನಿಮಾ ಪಿಕ್ಚರು ನನ್ನ ರಿಲೀಸ್ ಅಂತ ಕರೆದಿದ್ದೆ. ಪ್ರೆಸ್ ಮೀಟ್ 13ನೇ ತಾರೀಕು. ಹೌದು. ಅಯ್ಯೋ ರಾಮ, ಏನ್ರಿ ನೀವು ದಬಾಯಿಸ್ತಾ ಇದ್ದೀರಾ? ಏನು ನೀವೇನು ದಬಾಯಿಸ್ತಾ? ನನಗೆ ದುಡ್ಡು ಕೊಟ್ಟು ಬಂದಿದ್ದೀರಾ? ನೀವ್ ಯಾಕೆ ಒಂದ್ ಥಿಯೇಟರ್ ಹಾಕ್ತೀರಾ? ನೀವೇನ್ ಯಾರು ಕೇಳಿದ್ರು? ನಿಮ್ ಗರ್ಭ ಹತ್ರ ಬೇಡ. ಯಾರ ಬರ್ತಾರಲ್ಲ, ನೀವ್ಯಾರು ಕೇಳಿಕೆ? ಅದು ಒಂದ್ ಥಿಯೇಟರ್ ಹಾಕ್ತೀರ? ನೀವ್ಯಾರು ಕೇಳಿಕೆ? ನೀವ್ಯಾರು ಕೇಳಿಕೆ? ನೀವು ಸುಮ್ಗೇನು ಆಮೇಲೆ ಅವಿ ಮಾತಾಡಿ ಹತ್ರ ಬರ್ತೀವಿ. ಅಲ್ಲ ರೇ, ಒಂದು ಥಿಯೇಟ್ರು 2 ಥಿಯೇಟ್ರು ಸರ್, ಅದು ಎಲ್ಲರೂ ಕೇಳೋ ಕಾಮನ್ ಪ್ರಶ್ನೆ. ನಿಮ್ ಥಿಯೇಟರ್ ಬರೆಯಕ್ಕೆ ನಿಮ್ಗೆ ಎಷ್ಟು ಸಿನಿಮಾದಲ್ಲಿ ರಿಲೀಸ್ ಆಗುತ್ತೆ ಅಂತ. ಅದಕ್ಕೆ ನೀವು ಬೇಜಾರು ಮಾಡ್ಕೊಂಡ್ರೆ ಅವ್ರೇನ್ ಕೆಡದಾಗ ಖರ್ಚು ಕೇಳಿಲ್ಲ ನಿಮ್ಮನ್ನ. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ. ಅವ್ರೇನ್ ತಪ್ಪಾಗಿ ಕೇಳಿಲ್ಲ ನಿಮ್ಮನ್ನ. ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಹೌದು, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು. ಪೇಪರ್ ಅಲ್ಲಿ ಇಂಥ ಥಿಯೇಟರ್ ರಿಲೀಸ್ ಆಗುತ್ತೆ ಅಂತ ಬರೆಯಕ್ಕೆ ಕೇಳಿದ್ರು. ಕೇಳಿ, ನಾನು ಹೇಳೋದು ಕೇಳ್ರಿ. ಸರ್, ನೀವು ಒಬ್ರಿಗೆ ಕೂಗಾಡ್ತಾ ಇರೋದು. ಅವ್ರು ಕೇಳಿದ ಕ್ವಶನ್ ಏನಂತಂದ್ರೆ ಎಷ್ಟು ಥಿಯೇಟರ್ ಆಗ್ತಾ ಇದ್ದೀರಿ ಅಂತ ಕೇಳಿದಷ್ಟೇ. ನೀವು ಒಂದ್ ಥಿಯೇಟರ್ ಯಾಕೆ ಆಗ್ತಾ ಇದ್ದೀರಿ ಅಂತ ಕೇಳಿಲ್ಲ. ಒಂದ್ ಥಿಯೇಟರ್ ಯಾಕೆ ಆಗ್ತಾ ಇದ್ದೀರಿ ಯಾವ್ದು ತಪ್ಪಲ್ಲ. ಅವ್ರು ಒಂದ್ ಥಿಯೇಟರ್ ಯಾಕೆ ಆಗ್ತಾ ಇದ್ದೀರಿ ನಾನು ಪೇಪರ್ ಅಲೌನ್ಸ್ ಮಾಡ್ತೀನಿ ಅಂತ ಹೇಳಿದೆ. ಕರೆಕ್ಟ್, ಹೇಳಿದ್ ಕರೆಕ್ಟ್. ಅವ್ರು ಕೇಳಿದ್ದೇನಂದ್ರೆ ನಾನು ಹೇಳಿದ್ ಕರೆಕ್ಟಾ? ಅವ್ರು ಹೇಳಿದ್ ಕರೆಕ್ಟಾ? ಇಲ್ಲ ಹೇಳಿ. ಅವ್ರು ಹೇಳಿದ್ದು ಕರೆಕ್ಟ್, ನೀವೇ ಮತ್ತೆ ಬುಟ್ಟಾಕಿ ಒಂದ್ ಥಿಯೇಟರ್ ಯಾಕೆ ಅಂತ ಸ್ವಾಮಿ ಆಫ್ ಮಾಡ. ಪ್ರೆಸ್ ಮೀಟ್ ಕರೀತೀರಿ ಈ ಸ್ವಾಮಿ ಪೇಪರ್ ಪೇಪರ್ನವ್ರನ್ನ